ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ಜನತೆಗೆ ನಮಸ್ಕಾರಗಳು. ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ತುಂಬ ಜನ ನೋಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡುವಂತಹ ಮುಖಾಂತರ ನಾವು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ನಿಮಗೆ ಮೊದಲಿಗೆ ನಿಮಗೆ ಸೇರುತ್ತೆ, ತಲುಪುತ್ತೆ. ಎಷ್ಟೋ ವಿಷಯಗಳನ್ನು ನಾವು ಪ್ರತಿದಿನವೂ ಹೇಳ್ತಾ ಇರ್ತೇವೆ. ಮುಖ್ಯವಾದಂಥ ವಿಷಯಗಳು ಮೊದಲನೇ ಬಾರಿ ತಿಳ್ಕೊಳ್ಳೋದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ತುಂಬ ಅನುಕೂಲವಾಗುತ್ತೆ ಅಂತ ಹೇಳುತ್ತಾ, ಈ ದಿನ ದ್ವಾದಶ ರಾಶಿಗಳಿಗೆ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಶುಭ ಫಲಗಳು ಸಿಗ್ತಾ ಇದೆ, ಯಾವ ಗ್ರಹವು ಅನುಕೂಲವಾಗಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಯಾವ ಪರಿಹಾರಗಳು ಮಾಡಿಕೊಂಡರೆ ಏಪ್ರಿಲ್ ತಿಂಗಳ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ, ಈ ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿ ದಶಮ ರಾಶಿಯಾಗಿರುವಂತಹ ಮಕರ ರಾಶಿ ಜಾತಕರಿಗೆ ಏಪ್ರಿಲ್ ತಿಂಗಳಿಂದ ಅಂದರೆ ಯುಗಾದಿ ಶ್ರೀ ವಿಶ್ವಾವಸುನಾಮ ವರ್ಷದಿಂದ ಯಾವ ರೀತಿ ಫಲಗಳು ಇರುತ್ತೆ. ಏಕೆಂದರೆ ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ, ಮಕರ ರಾಶಿ ಅದೃಷ್ಟ ರಾಶಿಗಳಲ್ಲಿ ಒಂದು ರಾಶಿಯಾಗಿರುತ್ತೆ ಈ ವರ್ಷ ಶ್ರೀ ವಿಶ್ವಾವಸು. ಯಾಕಂದರೆ ಇವರಿಗೆ ಕಳೆದ 7.5 ವರ್ಷದಿಂದ ಸಾಡೆ ಸಾತಿನ ಅವಧಿ ಮತ್ತು 27 ವರ್ಷಗಳ ನಂತರ ಶನಿ ಇವರಿಗೆ ಉತ್ತಮ ಸ್ಥಾನದಲ್ಲಿ, ಯೋಗ ಸ್ಥಾನದಲ್ಲಿ, ಲಾಭ ಸ್ಥಾನದಲ್ಲಿ ಬಂದು ಅದ್ಭುತವಾದಂತಹ ವಿಶೇಷವಾಗಿರುವಂತಹ ಶುಭ ಫಲಗಳನ್ನು ಮಕರ ರಾಶಿಯವರಿಗೆ ನೀಡುತ್ತಿದ್ದಾರೆ ಈ ಮಾಸದಿಂದ. ಆದ್ದರಿಂದ ಮಕರ ರಾಶಿಗೆ ಅಧಿಪತಿಯಾಗಿರುವಂತಹ ಶನಿ ಪರಮಾತ್ಮ ಈ ತನ್ನ ಸ್ವಸ್ಥಾನವಾಗಿರುವಂತಹ ಮಕರ ರಾಶಿಯ ಮೇಲೆ ಈ ಮಾಸದಿಂದ, ಹೊಸ ವರ್ಷದ ಹೊಸ ಮಾಸದಿಂದ ಒಳ್ಳೆಯ ಹೊಸ ಜೀವನವನ್ನು ಆರಂಭಿಸುವುದಕ್ಕೆ ಎಲ್ಲ ಗ್ರಹಗಳು ಅನುಕೂಲವಾಗಿ ಶುಭಕಾರಿಯಾಗಿ ಮಕರ ರಾಶಿಯವರಿಗೆ ಶುಭ ಸ್ಥಾನಗಳಲ್ಲಿ, ಮುಖ್ಯವಾಗಿ ಶನಿ ಪರಮಾತ್ಮ ಶುಭ ಸ್ಥಾನದಲ್ಲಿದ್ದು ತೃತೀಯದಲ್ಲಿದ್ದು ಅನುಕೂಲವಾಗಿ ಮಕರ ರಾಶಿಯವರಿಗೆ ಅವರು ತಮ್ಮ ಜೀವನದಲ್ಲಿ ಎಷ್ಟು ನೊಂದಿದ್ದಾರೋ, ಎಷ್ಟು ಕಷ್ಟಗಳು, ಎಷ್ಟು ನಷ್ಟಗಳು, ದುಃಖಗಳು, ಸಮಸ್ಯೆಗಳು, ಆತಂಕಗಳು, ಅವರೋಧಗಳು, ವಿಳಂಬ, ಪ್ರತಿಯೊಂದರಲ್ಲಿ ತುಂಬ ಸಾಕಷ್ಟು ಸಮಸ್ಯೆಗಳನ್ನು ಕಂಡಿರುವಂತಹ ಮಕರ ರಾಶಿಯವರ ಮೇಲೆ ದಯೆ ಶ್ರೀ ವಿಶ್ವಾವಸುನಾಮ ವರ್ಷದಿಂದ ಆರಂಭವಾಗಿದೆ. ಹೊಸ ಜೀವನವನ್ನು, ಹಳೆದನ್ನು ಮರೆತು ಹೊಸ ಜೀವನವನ್ನು, ಹೊಸ ಗಮನದ ಕಡೆಗೆ ಸಾಗಿಸುವಂತಹ ಪಯಣ ಈ ಮಾಸದಿಂದ ಶುರುವಾಗಿರುತ್ತೆ. ಮುಖ್ಯವಾಗಿ ಸಾಡೆ ಸಾತಿನ ದೋಷ ಏನಿದೆಯೋ ಅದು ಇವರಿಗೆ ಪೂರ್ತಿಯಾಗಿ ಬಗೆಹರಿಯಿದೆ. ಇವರ ಜೀವನದಲ್ಲಿ ಬಹಳ ಈ ಶನಿ ಮಹಾತ್ಮ ಶುಭಕಾರಕನಾಗಿದ್ದು ಆಲ್ಮೋಸ್ಟ್ 28 ಇಯರ್ಸ್, 27.5 ಇಯರ್ಸ್ ಆದಮೇಲೆ ಶನಿ ಶುಭಕಾರಕನಾಗಿ ಇವರು ಜೀವನದಲ್ಲಿ ಯಾವುದನ್ನು ಕಳೆದುಕೊಂಡಿದ್ದೀರೋ, ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಒಳ್ಳೆಯ ಸಂತೋಷವನ್ನು ನೀಡುತ್ತಾರೆ, ನಷ್ಟಗಳನ್ನು ಕಂಡಿದ್ದರೆ ಒಳ್ಳೆಯ ಲಾಭಗಳನ್ನು ನೀಡುತ್ತಾರೆ, ದುರಾದೃಷ್ಟವು ಇದ್ದರೆ ಇವರಿಗೆ ಅದೃಷ್ಟ ಯೋಗಗಳನ್ನು ಈ ಮಾಸದಿಂದ ತರುತ್ತಿದ್ದಾರೆ. ಆದ್ದರಿಂದ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳುವಂತಹ ಅದ್ಭುತವಾದಂತಹ ವರ್ಷ ಈ ವರ್ಷವೂ ಆಗಿರುತ್ತೆ. ಮುಖ್ಯವಾಗಿ ಈ ಸಾಫ್ಟ್ವೇರ್ ಫೀಲ್ಡಲ್ಲಿ, IT ಇಂಡಸ್ಟ್ರಿಯಲ್ಲಿ, ಕಾರ್ಪೊರೇಟ್ ಫೀಲ್ಡಲ್ಲಿ ಅಥವಾ TV, ಮೀಡಿಯಾ, ಕಲಾರಂಗದಲ್ಲಿ ಯಾರಾದರೂ ತಮ್ಮ ಉದ್ಯೋಗಗಳನ್ನು ಆರಂಭ ಮಾಡುವುದಕ್ಕೆ, ತಮ್ಮ ಕೆರಿಯರನ್ನು ಸ್ಟಾರ್ಟ್ ಮಾಡೋದಕ್ಕೆ ಮಕರ ರಾಶಿಯವರಿಗೆ ಅದ್ಭುತವಾಗಿರುತ್ತೆ. ಆಲ್ರೆಡಿ ಅದರಲ್ಲಿದ್ದಾರೆ ಅನ್ನುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ವೃದ್ಧಿ, ಜೊತೆಗೆ ಪ್ರಮೋಷನ್, ಆದಾಯದಲ್ಲಿ ಹೆಚ್ಚಳ, ಒಳ್ಳೆಯ ಪ್ರಾಜೆಕ್ಟ್ಗಳು ಕೈ ಹಿಡಿಯೋದು, ಉತ್ತಮ ಸಂಸ್ಥೆಗಳಲ್ಲಿ ಉದ್ಯೋಗ ಯೋಗ, ಈ ರೀತಿ ಅದ್ಭುತವಾದಂತಹ ಫಲಗಳನ್ನು ಈ ಕ್ಷೇತ್ರಗಳಲ್ಲಿ ಪಡೆಯಬಹುದು. ಮುಖ್ಯವಾಗಿ ಒಳ್ಳೆಯ ಅವಕಾಶಗಳು ಕೈ ಹಿಡಿಯುತ್ತೆ, ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ. ಅದರಲ್ಲಿಯೂ ಶನಿ ಭಗವಾನ ಶುಕ್ರನ ಜೊತೆಗೆ ಇರುವಂತಹ ಕಾರಣದಿಂದ ಇವರಿಗೆ ಈ ಶುಕ್ರ ಮಕರ ರಾಶಿಗೆ ಯೋಗಕಾರಕ ಆಗಿರುವಂತಹ ಸಂದರ್ಭದಿಂದ ಇವರಿಗೆ ಪ್ರತ್ಯೇಕವಾಗಿ ಶುಕ್ರ ಈ ಸ್ತ್ರೀಯರಿಗೆ ಅನುಕೂಲವಾಗಿ, ಮಕರ ರಾಶಿಯಲ್ಲಿರುವಂತಹ ಸ್ತ್ರೀಯರಿಗೆ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ಉನ್ನತ ಹುದ್ದೆಯನ್ನು ತಾವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ
ಒಳ್ಳೆಯ ಹುದ್ದೆಯನ್ನು ಪಡೆಯೋದಕ್ಕೆ, ಅವರು ಮಾಡ್ತಾ ಇರುವಂತಹ ಕೃಷಿಗೆ, ಅವರು ಮಾಡ್ತಾ ಇರುವಂಥ ಕೆಲಸಕ್ಕೆ, ಎಫರ್ಟ್ಗೆ ಒಳ್ಳೆಯ ಐಡೆಂಟಿಟಿ ಸಿಗುವುದು, ಪ್ರಶಂಸೆ ಸಿಗುವುದು, ಅವಾರ್ಡುಗಳು, ರಿವಾರ್ಡುಗಳು, ಮತ್ತು ಈ ಕಲಾರಂಗದಲ್ಲಿ ಟಿ ವಿ, ಸಿನಿಮಾ, ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಮಕರ ರಾಶಿ ಸ್ತ್ರೀಯರಿಗೆ ಜನರ ಅಭಿಮಾನ ಜಾಸ್ತಿಯಾಗುತ್ತೆ. ಆದ್ದರಿಂದ ಇವರಿಗೆ ಒಳ್ಳೆಯ ದಿನಗಳು, ಒಳ್ಳೆಯ ಜೀವನ, ಒಳ್ಳೆಯ ಗೌರವ ಇವರಿಗೆ ಹೆಚ್ಚಾಗುತ್ತೆ ಈ ಮಾಸದಿಂದ. ಇನ್ನು ಪುರುಷರು ಇರ್ತಾರೆ. ಪುರುಷರಿಗೆ ಯಾವುದೇ ರೀತಿ ಯೋಗ ಇಲ್ವಾ ಅಂದರೆ, ಈ ಮಕರ ರಾಶಿ ಪುರುಷರು ಇರುವಂತಹ ಮನೆಯಲ್ಲಿ, ಕುಟುಂಬದಲ್ಲಿ ಸ್ತ್ರೀಯರಿಗೆ ಮಗಳಾಗಿರ್ಬೋದು, ಸಹೋದರಿಯಾಗಿರ್ಬೋದು, ಸಂಗಾತಿಯಾಗಿರ್ಬೋದು, ಈ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಯೋಗಗಳು, ಒಳ್ಳೆಯ ಹುದ್ದೆಗಳು ಬರುವಂತಹ ಸಾಧ್ಯತೆ ಈ ಮಕರ ರಾಶಿಯಲ್ಲಿ ಜನಿಸಿರುವಂತಹ ಪುರುಷದ ಮುಖಾಂತರ ಈ ಮನೆಯಲ್ಲಿ ಐಶ್ವರ್ಯವು, ಸಕಲ ವ್ಯವಸ್ಥೆಗಳು ಇವರಿಗೆ ಅನುಕೂಲವಾಗಿ ಇರುತ್ತೆ. ಮುಖ್ಯವಾಗಿ ಈ ಅವಧಿಯಲ್ಲಿ ಒಂದು ಒಳ್ಳೆಯ ವಾಹನವನ್ನು ಪಡೆಯೋದಕ್ಕೆ, ಅದು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಕಾರ್ ತಗೋಬೇಕು ಅಂದ್ಕೊಂಡಿರ್ತೀರ, ಈ ಥರ ಒಂದು ವಾಹನವನ್ನು ಪಡೆಯೋದಕ್ಕೆ, ಅಥವಾ ನಿಮ್ಮ ಸ್ನೇಹಿತರ ಬಳಗ ಬೆಳೆಯೋದಕ್ಕೆ, ನಿಮ್ಮನ್ನು ಫಾಲೋ ಮಾಡೋರು, ನಿಮ್ಮನ್ನು ಇಷ್ಟಪಡೋರು, ಅಥವಾ ನಿಮ್ಮ ಹಳೆಯ ಫ್ರೆಂಡ್ಸ್ ಆಗಿರ್ಬೋದು, ಒಂದು ಫ್ರೆಂಡ್ ಸರ್ಕಲ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಈ ಮಾಸದಿಂದ. ಮುಖ್ಯವಾಗಿ ಈ ರವಿ ಬುಧ ಇವರಿಬ್ಬರು ಯುತಿಯಿಂದ, ಇವರಿಬ್ಬರು ಮಿಲನದಿಂದ ಈ ಶತ್ರುಗಳಾಗಿರುವಂತಹ ಇಂದಿನ ದಿನಗಳಲ್ಲಿ ನಿಮಗೆ ಪ್ರತ್ಯರ್ಥಿಗಳು ಮತ್ತು ಶತ್ರುಗಳು ಆಗಿರುವಂತಹ ವ್ಯಕ್ತಿಗಳು ಮಿತ್ರರಾಗಿ ನಿಮಗೆ ಸಹಾಯ ಸಹಕಾರಗಳನ್ನು ನೀಡುತ್ತಾರೆ. ಇಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಕೊಟ್ಟಿರುವಂತಹ ಅವರಾಗಿರಲಿ, ಇಂದಿನ ದಿನಗಳಲ್ಲಿ ನಿಮಗೆ ಅವಮಾನ ಮಾಡಿದ್ದವರಾಗಿರಲಿ, ಇವರೆಲ್ಲರೂ ಮತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ಸಹಕಾರವನ್ನು ಕೊಡ್ತಾರೆ. ಮಿತ್ರರಾಗಿ ನಿಮ್ಮ ಅಭಿವೃದ್ಧಿಯನ್ನು ಬಯಸುತ್ತಾರೆ. ಇನ್ನು ಈ ಮಕರ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ರವಿ ಬುಧ ಇವರಿಬ್ಬರ ಹೊಂದಾಣಿಕೆಯಿಂದ, ಈ ಇವರಿಬ್ಬರ ಮಿಲನದಿಂದ ಏನಾಗ್ತಾ ಇದೆ, ಅದ್ಭುತವಾದಂತಹ ವಿದ್ಯಾ ಅವಕಾಶಗಳು ಸಿಗಲಿವೆ. ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ವಿದ್ಯಾ ಅವಕಾಶಗಳನ್ನು ಪಡೆಯೋದಕ್ಕೆ, ವಿದೇಶಗಳಲ್ಲಿ ವಿದ್ಯಾ ಪ್ರಯತ್ನಗಳು ಮಾಡುವುದಕ್ಕೆ, ಮುಖ್ಯವಾಗಿ IIT, ಮೆಡಿಸಿನ್ ಇತ್ಯಾದಿ ಮುಖ್ಯವಾಗಿರುವಂತಹ ಈ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಕ್ವಾಲಿಫೈ ಆಗುವಂತಹ ಸಂದರ್ಭಗಳು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿದೆ. ದಯವಿಟ್ಟು ನೀವು ಕಾನ್ಸಂಟ್ರೇಷನ್ ಮಾಡಿ ಪ್ರಿಪರೇಷನ್ ನಡೀತಾ ಇದ್ದರೆ ಸ್ವಲ್ಪ ಖಂಡಿತ ಒಂದು ಹೋಪ್ ಇಟ್ಕೊಂಡು ಖಂಡಿತ ನಡೆಯುತ್ತೆ, ನನಗೆ ಚೆನ್ನಾಗಿದೆ ಈ ವರ್ಷ ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಪ್ರಿಪರೇಷನ್ ಕಂಟಿನ್ಯೂ ಮಾಡಿ. ತುಂಬ ಅವಕಾಶಗಳು ನಿಮಗೆ ಈ ವರ್ಷದಲ್ಲಿ ಇರುತ್ತೆ. ಈ ಉನ್ನತ ವಿದ್ಯೆಗೋಸ್ಕರ ವಿದ್ಯಾಲಯಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ PhD ಮಾಡೋದಕ್ಕೆ, MPhil ಮಾಡೋದಕ್ಕೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದಕ್ಕೆ ಅನುಕೂಲವಾಗಿದೆ. ಮುಖ್ಯವಾಗಿ ದೂರ ಪ್ರಾಂತಗಳಲ್ಲಿ, ಅಂದರೆ ನಿವಾಸ ಸ್ಥಳದಿಂದ ದೂರ ಪ್ರಾಂತಗಳಲ್ಲಿ ನಿಮಗೆ ವಿದ್ಯಾ ಅವಕಾಶಗಳು ಮತ್ತು ಅಲ್ಲಿಗೆ ಪ್ರಯಾಣ ಮಾಡುವಂತಹ ಸಾಧ್ಯತೆ ಈ ಮಾಸದಲ್ಲಿ ಕಾಣಿಸ್ತಾ ಇದೆ. ಇನ್ನು ಪಂಚಮದಲ್ಲಿರುವಂತಹ ಗುರು ಬೃಹಸ್ಪತಿಯು ನಿಮಗೆ ಈ ಪೂರ್ವಜನ್ಮದ ಫಲವನ್ನು, ಈ ಕರ್ಮ ಫಲವನ್ನು, ನೀವು ಮಾಡಿರುವಂತಹ ನಿಮ್ಮ ತಾಯಿ ತಂದೆಯರ ಹಿರಿಯರ ಆಶೀರ್ವಾದ ಫಲವನ್ನು ನಿಮಗೆ ಉನ್ನತ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ನಿಮ್ಮ ಸಂತಾನ ರೂಪದಲ್ಲಿ ಕರುಣೆ ಮಾಡೋದು, ಉತ್ತಮ ಸಂತಾನವನ್ನು ನೀಡುವುದಾಗಲಿ, ಅಥವಾ ನಿಮ್ಮ ಸಂತಾನಕ್ಕೆ ಒಳ್ಳೆಯ ಶುಭ ವಿಷಯಗಳು ನಡೆಯುವುದಾಗಲಿ, ನೀವು ಹಿಡಿದಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣುವುದಾಗಲಿ, ನೀವು ಮಾಡ್ತಾ ಇರುವಂತಹ ಸೇವೆಗಳಿಗೆ ಒಂದು ಗುರುತುವಿಕೆ, ಒಂದು ಐಡೆಂಟಿಫಿಕೇಷನ್ ಸಿಕ್ಕಿ ನಿಮಗೆ ಪ್ರಶಂಸೆಗಳು ಸಿಗುವುದಾಗಲಿ, ಅಂದರೆ ಎಲ್ಲನೂ ಗುರು ಪಂಚಮದಲ್ಲಿರುವಂತಹ ಗುರು ನಿಮಗೆ ಧಾರ್ಮಿಕ ವಿಷಯಗಳು, ಧರ್ಮದ ಬಗ್ಗೆ ನಡೆದುಕೊಳ್ಳಿ, ಒಂದು ಉತ್ತಮ ವ್ಯಕ್ತಿಗಳಾಗಿ ಈ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಬೆರೀರಿ. ನೀವು ಎತ್ತರಕ್ಕೆ, ಉನ್ನತ ಮಟ್ಟಕ್ಕೆ ಬೆಳೆಯಬೇಕಾಗಿ, ಉತ್ತಮ ವ್ಯಕ್ತಿಗಳಾಗಿ, ಮನುಷ್ಯರಾಗಿ, ಮಾನವತೆಯಿಂದ ನೀವು ಮಾಡುವಂತಹ ಸೇವಾ, ಧರ್ಮ, ದಯೆ, ಗುಣಕ್ಕೆ ಒಳ್ಳೆಯ ಗುರುತುವಿಕೆ ಸಿಗುವುದಕ್ಕೆ ಈ ರೀತಿ ಯೋಚನೆಗಳು, ಈ ರೀತಿ ಸಮಾಜಮುಖಿ ಕೆಲಸಗಳಲ್ಲಿ ನೀವು ಪಾಲ್ಗೊಳ್ಳುವುದಕ್ಕೆ ಆಸಕ್ತಿಯನ್ನು ತೋರಿಸ್ತೀರಿ ಈ ಮಾಸದಲ್ಲಿ. ಮುಖ್ಯವಾಗಿ ಈ ವಿದ್ಯಾರ್ಥಿಗಳಿಗೆ ಒಂದು ಡಿಸಿಪ್ಲಿನ್ಡನ್ನು ಕಲಿಸೋದಕ್ಕೆ,
ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲಿಂದ, ಒಂದು ಡೆಡಿಕೇಷನ್ಲಿಂದ, ಒಂದು ಪಂಕ್ಚುವಾಲಿಟಿಯಿಂದ ಟೈಮ್ ಟು ಟೈಮ್ ಒಂದು ಪ್ಲಾನಿಂಗ್ ಪ್ರಕಾರ ಸಬ್ಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಈಸಿ ಅಕಾಡೆಮಿಕ್ ಇಯರ್ ಎಕ್ಸಾಮ್ಸಲ್ಲಿ ಈಸಿ ಬರೀಬೋದು. ಎಂತಹ ಕಷ್ಟವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರಲಿ ನಿಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡು ಅಂದರೆ ಒಂದು ಒಳ್ಳೆಯ ವಿಷಯಗಳ ಬಗ್ಗೆ, ಒಳ್ಳೆಯ ನಡತೆಯ ಬಗ್ಗೆ, ಒಳ್ಳೆಯ ಡೆಡಿಕೇಷನ್ ಆಗಿರ್ಬೋದು, ಸ್ಪಿರಿಚುವಾಲಿಟಿ ಆಗಿರ್ಬೋದು, ಈ ಪ್ರತಿಯೊಂದು ಒಳ್ಳೆಯ ವಿಷಯಗಳನ್ನು ಗುರು ಬೆನ್ನೆಂದು ನಿಂತು ನಿಮ್ಮನ್ನು ನಡೆಸ್ತಾ ಇರ್ತಾರೆ. ಮುಖ್ಯವಾಗಿ ಈ ಮಕರ ರಾಶಿಯವರಿಗೆ ಒಟ್ಟಾರೆ ನೋಡಿದರೆ ತುಂಬ ವರ್ಷಗಳ ನಂತರ ಒಂದು ಒಳ್ಳೆಯ ಸಮಯ, ಅವಕಾಶಗಳನ್ನು ಪಡೆಯುವಂತಹ ಅದ್ಭುತವಾದಂತಹ ಸಮಯ ಬಂದಿದೆ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಮಕರ ರಾಶಿಯವರಿಗೆ ಈ ಏಪ್ರಿಲ್ ಮಾಸದಿಂದ ತಮ್ಮ ಜೀವನದಲ್ಲಿ ಸಕಲ ಸಂಪತ್ತು ಸೌಭಾಗ್ಯವು ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.